ಶಿಸ್ತು ಸಮಿತಿ ಮುಂದೆ ಹಾಜರಾಗಲಿದ್ದಾರೆ ಬಿಜೆಪಿಯ ನಾಯಕ. ಅಟ್ ಎನಿ ಕಾಸ್ಟ್ ಶಿಸ್ತು ಸಮಿತಿಯ ಮುಂದೆ ಹಾಜರಾಗಲೇಬೇಕಾಗಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ನೋಟಿಸ್ಗೆ ಯತ್ನಾಳ್ ಅವರು ಉತ್ತರವನ್ನ ಕೊಡಬೇಕಾಗಿದೆ. ಯಾಕೆ ಈ ರೀತಿ ಸುಮ್ಮನೆ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ದೀರಿ? ಅದರಲ್ಲೂ ಮುಖ್ಯವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ವಿರುದ್ಧ ಗಂಭೀರ ಸ್ವರೂಪದ ಆರೋಪವನ್ನ ಮಾಡ್ತಾ ಇದ್ದೀರಲ್ಲ, ಯಾಕೆ ಅನ್ನೋದಕ್ಕೆ ಉತ್ತರವನ್ನ ಕೊಡಲೇಬೇಕಾಗಿದೆ. ಈಗಾಗಲೇ ಒಂದು ಹಂತ ದಾಟಿ BY ವಿಜೇಂದ್ರ ಅವರು ದೂರನ್ನ ಕೊಟ್ಟಿದ್ದಾರೆ. ಆ ದೂರಿಗೆ ಈಗ ಶೋಕಾಸ್ ನೋಟಿಸ್ ಕೂಡ ಇಶ್ಯೂ ಮಾಡಲಾಗಿದೆ. ಆ ಶೋಕಾಸ್ ನೋಟಿಸ್ಗೆ ದೆಹಲಿಯಲ್ಲಿ 11 ಗಂಟೆಗೆ ನಾಳೆ ಯತ್ನಾಳ್ ಅವರು ಉತ್ತರವನ್ನ ಕೊಡಬೇಕಾಗಿದೆ. ಏನು ಉತ್ತರ ಕೊಡ್ತಾರೆ ಹಾಗಾದ್ರೆ ಯತ್ನಾಳ್ ಅವರಿಗೆ ಈಗಾಗಲೇ ಒಂದು ಕಡೆ ಹೇಗಾಗ್ತಾ ಇದೆ ಅಂತಂದ್ರೆ, ಈಗ ಯತ್ನಾಳ್ ಅವರಿಗೆ ಯಾವುದೇ ರೀತಿಯಾದಂತಹ ಆತಂಕ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅವರು ಈಗೇನು ಮೊದಲನೇ ಬಾರಿಗೆ ಮಾತಾಡ್ತಾ ಇಲ್ಲ. ಪ್ರತಿ ಹಂತದಲ್ಲೂ ಕೂಡ BY ವಿಜೇಂದ್ರ ಹಾಗೆ BS ಯಡಿಯೂರಪ್ಪನವರ ವಿರುದ್ಧವಾಗಿ ವಾಗ್ದಾಳಿಯನ್ನ ನಡೆಸಿಕೊಂಡೇ ಬರ್ತಾ ಇದ್ದಾರೆ. ಸೊ ಯಾಕೆ ಹೀಗೆ ಅನ್ನೋದಕ್ಕೆ ಉತ್ತರವನ್ನ ಕೊಡಬೇಕಾಗಿದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ರೇಣುಕಾ. ಡೆಸ್ಕ್ ಲೈನ್ ನಿಂದ ಜಾಯ್ನ್ ಆಗ್ತಿದ್ದಾರೆ. ರೇಣುಕಾ, ಗಮನಿಸ್ತಾ ಇದ್ದೀವಿ, ಮೋರ್ ದೆನ್ 20 ಡೇಸ್ ಮೇಲಾಗೋಯ್ತು. ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೆ BS ಯಡಿಯೂರಪ್ಪ, ಮತ್ತೊಂದು ಕಡೆ BY ವಿಜೇಂದ್ರ ಅವರ ಬಣ ಬಡಿದಾಟಕ್ಕೆ ಬ್ರೇಕೇ ಇಲ್ವಾ ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಒಂದು ಹಂತದವರೆಗೂ ಕೂಡ ಕಾದು ಕೂತಿದ್ರು BY ವಿಜೇಂದ್ರ ಅವರು. ಯಾವಾಗ ಪದೇ ಪದೇ ಪಕ್ಷದ ಬಗ್ಗೆ ಹಾಗೆ ತಂದೆ ಮಗನ ಬಗ್ಗೆ ಮಾತಾಡ್ತಾ ಇದ್ರು, ದೆಹಲಿಗೆ ನೇರವಾಗಿ ಹೋಗಿ ಅವರ ವಿರುದ್ಧ ದೂರನ್ನು ಕೂಡ ಕೊಟ್ರು. ದೂರು ಕೊಟ್ಟ ನಂತರ ಶೋಕಾಸ್ ನೋಟಿಸ್ ಕೂಡ ಇಶ್ಯೂ ಆಯ್ತು. ಈಗ ಶೋಕಾಸ್ ನೋಟಿಸ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಉತ್ತರವನ್ನ ಕೊಡಬೇಕಾದಂತ ಅನಿವಾರ್ಯತೆ ಎದುರಾಗಿದೆ. ನೆಕ್ಸ್ಟ್ ಸ್ಟೆಪ್ ಏನಾಗಬಹುದು ಹಾಗಾದ್ರೆ ಯತ್ನಾಳ್ ಅವರದ್ದು ಅಂತ? ಚಂದ್ರಕಲಾ, ರಾಜ್ಯದಲ್ಲಿ ಏನು ಬಿಜೆಪಿ ನಾಯಕರ ಈ ಒಂದು ಬಣ ಬಡಿದಾಟಕ್ಕೆ ಈಗಾಗಲೇ ಕಂಪ್ಲೀಟ್ ಆಗಿ ಬ್ರೇಕ್ ಹಾಕಬೇಕು ಅಂತೇಳಿ ಹೈಕಮಾಂಡ್ ನಾಯಕರೇ ಏನು ರಾಜ್ಯಕ್ಕೆ ಬಂದಿರುವಂತದ್ದು. ಆ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ಏನು ಯತ್ನಾಳ್ ಅಂಡ್ ಟೀಮ್ ಅವರು ಕೂಡ ಈಗಾಗಲೇ ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತದ್ದು. ಈ ಕುರಿತಂತೆ ಈಗಾಗಲೇ ಅವರು ಕೂಡ ಒಂದು ಸುತ್ತಿನ ಒಂದು ಹೈ ವೋಲ್ಟೇಜ್ ಸಭೆಯನ್ನು ಕೂಡ ನಡೆಸಿದ್ದಾರೆ. ಇನ್ ಕೇಸ್ ಏನಾದ್ರೂ ಹೈಕಮಾಂಡ್ ನಾಯಕರು ಈ ಒಂದು ವಿಚಾರಕ್ಕೆ ಸದ್ಯದಲ್ಲಿ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಬೆಳವಣಿಗೆಗಳಿಗೆ ಕಾರಣಗಳನ್ನು ಕೇಳಿದ್ರೆ, ಸೂಕ್ತ ಕಾರಣಗಳನ್ನು ಯಾವ ರೀತಿಯಾಗಿ ಕೊಡಬೇಕು, ಅವರ ಹೋರಾಟ ಯಾವ ವಿಚಾರಕ್ಕಾಗಿ ರಾಜ್ಯದಲ್ಲಿ ಪ್ರಾರಂಭ ಆಯಿತು ಅನ್ನೋದ್ರ ಬಗ್ಗೆಯನ್ನು ಕೂಡ ಹೈಕಮಾಂಡ್ ನಾಯಕರ ಗಮನಕ್ಕೆ ತೆಗೆದುಕೊಂಡು ಬರುವ ಒಂದು ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಒಂದು ವಿಷಯಗಳನ್ನು ಹೈಕಮಾಂಡ್ ನಾಯಕರ ಮುಂದೆ ಪ್ರಸ್ತಾಪ ಮಾಡಬೇಕು ಅನ್ನೋ ಒಂದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಯತ್ನಾಳ್ ಅಂಡ್ ಟೀಮ್ ಅವರು ಕೂಡ ಈಗಾಗಲೇ ಸಭೆಯನ್ನು ಕೂಡ ನಡೆಸಿರುವಂತದ್ದು. ಇನ್ನು ಈ ಒಂದು ಸಭೆಯಲ್ಲೂ ಕೂಡ ಏನು ಈಗಾಗಲೇ ಯತ್ನಾಳ್ ಅಂಡ್ ಟೀಮ್ ಅವರ ಒಂದು ಹೋರಾಟಕ್ಕೆ ಮತ್ತೆ ವಿಜೇಂದ್ರ ಮತ್ತೆ ಯಡಿಯೂರಪ್ಪ ವಿರುದ್ಧವಾಗಿ ಏನೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಆ ಒಂದು ವಿಚಾರಕ್ಕೆ ಕೂಡ ಏನು ಅವರು ಒತ್ತಡದ ಮೇರೆಗೆ ಈಗಾಗಲೇ ಯತ್ನಾಳ್ ಅವ್ರಿಗೂ ಕೂಡ ನೋಟಿಸ್ ಕೊಡ್ಲಾಗಿದೆ ಅಂತ ಕೂಡ ಈಗ ಹೇಳಲಾಗ್ತಾ ಇದೆ. ಆ ಒಂದು ನೋಟಿಸ್ಗೂ ಕೂಡ ಒಂದು ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಕೂಡ ಈಗಾಗಲೇ ಯತ್ನಾಳ್ ತೀರ್ಮಾನ ಮಾಡಿಕೊಂಡಿರುವಂತದ್ದು. ಮೊದಲಿಗೆ ಏನು ಈ ಒಂದು ನೋಟಿಸ್ ಫೇಕ್ ಅಂತ ಹೇಳಿ ಕೂಡ ಯತ್ನಾಳ್ ಅವರು ತಳ್ಳಿ ಹಾಕಿದ್ರು. ಇದು ವಿಜೇಂದ್ರನವರೇ ಕೊಟ್ಟಿರುವಂತಹ ನೋಟಿಸ್. ಹೈಕಮಾಂಡ್ ನಿಂದ ನನಗೆ ಯಾವುದೇ ರೀತಿಯಾದಂತಹ ಅಧಿಕೃತ ಒಂದು ನೋಟಿಸ್ ಬಂದಿಲ್ಲ ಅಂತ ಹೇಳಿ ಕೂಡ ಈ ಒಂದು ವಿಚಾರವನ್ನು ತಳ್ಳಿ ಹಾಕಿದ್ರು. ಅದಾದ ನಂತರ ಏನು ಇದೀಗ ಹೈಕಮಾಂಡ್ ನಾಯಕರೇ ಈ ಒಂದು ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಕನ್ಫರ್ಮ್ ಆಗ್ತಿದ್ದಂತೆ ಅವರ ಒಂದು ನೋಟಿಸ್ಗೂ ಕೂಡ ಉತ್ತರ ಕೊಡ್ಲಿಕ್ಕೆ ಈಗಾಗಲೇ ಎಲ್ಲಾ ರೀತಿಯಾದಂತಹ ತಯಾರಿಯನ್ನು ಕೂಡ ಯತ್ನಾಳ್ ಅವರು ಮಾಡಿಕೊಂಡಿರುವಂತದ್ದು. ಪ್ರಮುಖವಾಗಿ ರಾಜ್ಯದಲ್ಲಿ ಏನು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಏನೆಲ್ಲ ಧೋರಣೆಗಳನ್ನು ಮಾಡ್ತಾ ಇದೆ, ಏನೆಲ್ಲ ಹಗರಣಗಳಿದೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ವಕ್ಫ್ ಬೋರ್ಡ್ ವಿರುದ್ಧ ಈಗಾಗಲೇ ಸಮರ ಸಾರಿರುವಂತಹ ಯತ್ನಾಳ್ ಅವ್ರಿಗೂ ಕೂಡ ಒಂದಿಷ್ಟು ಕಡೆ ಹೈಕಮಾಂಡ್ ನಾಯಕರೇ ಬಂದು ಬೆಂಬಲವನ್ನು ಕೂಡ ಕೊಟ್ಟಿದ್ರು. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸೇರಿದಂತೆ ಒಂದಿಷ್ಟು ಸಂಸದರು ಕೂಡ ಅವರ ಒಂದು ಧರಣಿಗೂ ಕೂಡ ಸಾಥ್ ಕೊಟ್ಟಿದ್ರು. ಆ ಒಂದು ಹಿನ್ನೆಲೆಯಲ್ಲೂ ಕೂಡ ಹೈಕಮಾಂಡ್ ನಾಯಕರ ಬೆಂಬಲ ನನಗಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಕೂಡ ರಾಜ್ಯದಾದ್ಯಂತ ಪ್ರವಾಸ ಮಾಡಬೇಕು, ಇವರು ಈ ವಿರುದ್ಧ ಹೋರಾಟ ಮಾಡಬೇಕು ಅಂತೇಳಿ ತಮ್ಮದೇ ಆದ ಒಂದು ತಂಡವನ್ನು ಕಟ್ಕೊಂಡು ರಾಜ್ಯ ಪ್ರವಾಸವನ್ನು ಕೂಡ ಮಾಡಿದ್ರು. ಏನು ರಾಜ್ಯದ ಪ್ರವಾಸದ ಸಂದರ್ಭದಲ್ಲಿ ಏನೆಲ್ಲ ಅವರಿಗೆ ಮಾಹಿತಿ ಸಿಕ್ಕಿದೆ, ಅದರಲ್ಲೂ ಕೂಡ ಏನು ವಕ್ಫ್ ಬೋರ್ಡ್ ನಿಂದ ಯಾರಿಗೆಲ್ಲ ಅನ್ಯಾಯ ಆಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗಾಗಲೇ ಮಾಹಿತಿ ಕಲೆ ಹಾಕಿರುವಂತದ್ದು. ಈ ಒಂದು ವಿಚಾರವನ್ನು ಕೂಡ ಹೈಕಮಾಂಡ್ ನಾಯಕರ ಮುಂದೆ ಈ ಒಂದು ವಿಚಾರಕ್ಕೆ ನಾವು ರಾಜ್ಯದಾದ್ಯಂತ ಪ್ರವಾಸ ಮಾಡಿದೆ ಅನ್ನೋ ಒಂದು ಹೇಳಿಕೆ ನೀಡುವ ಸಾಧ್ಯತೆಗಳು ಕೂಡ ಸಾಕಷ್ಟಿದೆ. ಇನ್ನು ಪ್ರಮುಖವಾಗಿ ವಿಪಕ್ಷ ಸ್ಥಾನದಲ್ಲಿ ಬಿಜೆಪಿ ನಾಯಕರು ಏನಿದ್ದಾರೆ, ಈ ಒಂದು ವಿಚಾರವನ್ನು ಕಾಂಗ್ರೆಸ್ನಲ್ಲಿ ಸಾಲು ಹಗರಣಗಳಿವೆ, ಈ ಒಂದು ವಿಚಾರಕ್ಕೆ ಯಾವುದೇ ರೀತಿಯಾದಂತಹ ಏನು ಬೃಹತ್ ಆದ ಹೋರಾಟ ಇರ್ಬೋದು, ಇದಕ್ಕೆ ಒಂದು ಕಠಿಣವಾದ ಒಂದು ಹೋರಾಟವನ್ನು ಯಾವ ರೀತಿಯಾದಂತಹ ಹಮ್ಮಿಕೊಳ್ಬೇಕು ಆ ರೀತಿಯಾದಂತಹ ಕೆಲಸವನ್ನು ವಿಪಕ್ಷ ಸ್ಥಾನದಲ್ಲಿ ಇಟ್ಕೊಂಡು ಬಿಜೆಪಿ ನಾಯಕರು ಮಾಡಿಲ್ಲ ಅನ್ನೋದನ್ನು ಕೂಡ ಹೈಕಮಾಂಡ್ ನಾಯಕರು ಮುಂದೆ ಸಾಬೀತುಪಡಿಸುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇದೆ. ಯಾಕೆಂತಂದ್ರೆ ಕೇವಲ ಏನು ಆಡಳಿತ ಈಗಾಗಲೇ ಯತ್ನಾಳ್ ಅವರು ಆರೋಪ ಮಾಡಿದಂತೆ
ಆಡಳಿತ ಪಕ್ಷ ನಾಯಕರೊಟ್ಟಿಗೆ ಕೂಡ ಈಗಾಗಲೇ ವಿಜಯೇಂದ್ರ ಮತ್ತೆ ಯಡಿಯೂರಪ್ಪನವರು ಹೊಂದಾಣಿಕೆ ರಾಜಕಾರಣ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ವಿರುದ್ಧ ಏನೆಲ್ಲ ಹಗರಣಗಳು ಬರ್ತಾ ಇದೆ ಅದನ್ನು ಕೇವಲ ಒಂದು ಪಾದಯಾತ್ರೆ, ಒಂದು ಚಿಕ್ಕ ಚಿಕ್ಕ ಪ್ರತಿಭಟನೆಯ ಮೂಲಕ ಅಂತ್ಯಗೊಳಿಸುತ್ತಿದ್ದಾರೆ ಹೊರತಾಗಿ ಇದನ್ನ ಒಂದು ದೊಡ್ಡ ಪ್ರಮಾಣದಲ್ಲಿ ಜನಗಳ ಮುಂದೆ ಇಟ್ಟು ಈ ಒಂದು ವಿಚಾರವನ್ನು ಹೋರಾಟ ಮಾಡಬೇಕು ಅನ್ನೋ ಉದ್ದೇಶ ರಾಜ್ಯದಲ್ಲಿರ್ತಕ್ಕಂಥ ಒಂದಿಷ್ಟು ಹಿರಿಯ ಮುಖಂಡರಿಗೆ ಇಲ್ಲ ಅನ್ನೋದನ್ನ ಬಗ್ಗೆ ಕೂಡ ಹೈಕಮಾಂಡ್ ನಾಯಕರಿಗೆ ಒಂದಿಷ್ಟು ದಾಖಲೆಗಳ ಮೂಲಕ ಏನು ಸಲ್ಲಿಸುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇದೆ ಚಂದ್ರಕಲಾ. ಇನ್ನು ಪ್ರಮುಖವಾಗಿ ಏನು ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲೇಬೇಕು ಅಂತ ಹೇಳಿ ಕೂಡ ಯತ್ನಾಳ್ ಅಂಡ್ ಟೀಮ್ ಅವರು ಒಂದಿಷ್ಟು ಜನ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಪರೋಕ್ಷವಾಗಿ ವಿಜಯೇಂದ್ರ ಅವರು ಕೂಡ ಕಾರ್ಯಕರ್ತರ ಒತ್ತಾಯ ಮಾಡ್ತಾ ಇದ್ದಾರೆ. ವಿಜಯೇಂದ್ರ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತೇಳಿ ಅವರು ಕೂಡ ಪರೋಕ್ಷವಾಗಿ ಯತ್ನಾಳ್ ಅವರಿಗೆ ಟಾಂಗ್ ಕೊಟ್ಟಿರುವಂತದ್ದು. ಈ ಒಂದು ವಿಚಾರವನ್ನು ಕೂಡ ಹೈಕಮಾಂಡ್ ನಾಯಕರ ಗಮನಕ್ಕೆ ತಂದು ಅವರು ಯಾವುದೇ ರೀತಿಯಾದಂತಹ ವೈಯಕ್ತಿಕ ವಿಚಾರಕ್ಕೆ ಈ ಒಂದು ಪ್ರವಾಸವನ್ನು ಮಾಡ್ತಾ ಇಲ್ಲ, ಈ ಒಂದು ಹೋರಾಟವನ್ನು ಮಾಡ್ತಾ ಇಲ್ಲ. ರೈತರ ಹಿತಕ್ಕೋಸ್ಕರ, ನಾಡಿನ ಜನಕ್ಕೋಸ್ಕರ ಈ ಒಂದು ಹೋರಾಟವನ್ನು ಮಾಡ್ತಾ ಇದೀವಿ. ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ನಾಯಕರನ್ನು ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸುವ ಒಂದು ಪ್ರಯತ್ನವನ್ನು ಮತ್ತೆ ರಾಜ್ಯದಲ್ಲಿ ಬಿಜೆಪಿ ಪಕ್ಷವನ್ನು ಮತ್ತಷ್ಟು ಗಟ್ಟಿ ಮಾಡುವ ಒಂದು ಪ್ರಯತ್ನದಲ್ಲಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದೀವಿ ಅನ್ನೋದನ್ನು ಕೂಡ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟು ಮನವರಿಕೆ ಮಾಡುವ ಸಾಧ್ಯತೆಗಳು ಕೂಡ ಸಾಕಷ್ಟಿದೆ ಚಂದ್ರಕಲಾ. ರೇಣುಕಾ, ಮತ್ತೊಂದು ಕಡೆ ಗಮನಿಸಬಹುದು, ಈಗ ಯತ್ನಾಳ್ ಅವರ ತಂಡದಲ್ಲಿ ಬರೋಬ್ಬರಿ 10ಕ್ಕೂ ಹೆಚ್ಚು ನಾಯಕರಿದ್ದಾರೆ. ಈ 10ಕ್ಕೂ ಹೆಚ್ಚು ನಾಯಕರನ್ನ ಮುಂದೆ ಇಟ್ಕೊಂಡು ಕೇಂದ್ರದ ಗಮನವನ್ನ ಸೆಳೆಯೋದಕ್ಕೆ ಏನಾದರೂ ಯತ್ನಾಳ್ ಅವರು ಈ ರೀತಿಯಾದಂತಹ ಪ್ರಯತ್ನವನ್ನ ಮುಂದಾಟವನ್ನ ಮಾಡ್ತಾ ಇದ್ದಾರಾ ಅಂತ? ಹೌದು ಚಂದ್ರಕಲಾ, ಪ್ರಮುಖವಾಗಿ ಏನು ಈಗಾಗಲೇ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರಿಗೆ ಮಾತ್ರ ಒಂದು ಸಾಕಷ್ಟು ಜನರ ಬೆಂಬಲ ಇದೆ. ಅದರಲ್ಲೂ ಕೂಡ ಲಿಂಗಾಯತರ ಬೆಂಬಲ ಅವರಿಗೆ ಇದೆ. ರಾಜ್ಯದಲ್ಲಿ ಇರ್ತಕ್ಕಂಥ ಒಂದಿಷ್ಟು ಕಾರ್ಯಕರ್ತರು ಕೂಡ ಅವರ ಒಂದು ನೇತೃತ್ವದಲ್ಲಿನೇ ಈ ಒಂದು ರಾಜ್ಯದಲ್ಲಿ ಬಿಜೆಪಿ ನಡೀತಾ ಇದೆ ಅಂತೇಳಿ ಕೂಡ ಒಂದು ಏನು ಈ ಒಂದು ನಂಬಿಕೆಯಲ್ಲಿ ಇದ್ದಾರೆ. ಆ ಒಂದು ನಂಬಿಕೆಯನ್ನು ಕೂಡ ಸುಳ್ಳು ಮಾಡಬೇಕು. ನಮ್ಮ ಹಿಂದೆಯೂ ಕೂಡ ಸಾಕಷ್ಟು ಜನ ಇದ್ದಾರೆ, ಕಾರ್ಯಕರ್ತರು ಇದ್ದಾರೆ, ಜನ ಬೆಂಬಲ ಇದೆ ಅನ್ನೋದನ್ನು ತೋರಿಸ್ಕೊಳ್ಳುವ ಮುಖಾಂತರ ಏನು ರಾಜ್ಯದಲ್ಲಿ ಕೇವಲ ಯಡಿಯೂರಪ್ಪ ಮತ್ತೆ ಯಡಿಯೂರಪ್ಪ ಪುತ್ರನಿಗೆ ಮಾತ್ರ ಪ್ರಾಬಲ್ಯ ಇಲ್ಲ, ಉಳಿದಂತ ಬೇರೆ ಬೇರೆ ನಾಯಕರಿಗೂ ಕೂಡ ಈ ಒಂದು ಪ್ರಾಬಲ್ಯ ಇದೆ. ಹಾಗಾಗಿ ಒಂದಿಷ್ಟು ನಾಯಕತ್ವ ವಿಷಯ ಬಂದಂತಹ ಸಂದರ್ಭದಲ್ಲಿ ಆ ಒಂದು ಕುಟುಂಬವನ್ನು ಹೊರತುಪಡಿಸಿ ಬೇರೆಯವರಿಗೂ ಕೂಡ ಅವಕಾಶ ಕೊಡ್ಲೇಬೇಕು ಅಂತ ಹೇಳಿ ಕೂಡ ಮೊದಲಿನಿಂದಲೂ ಕೂಡ ಏನು ಯತ್ನಾಳ್ ಅವರು ಈ ಒಂದು ವಾದವನ್ನು ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಅದೇ ಒಂದು ವಿಚಾರಕ್ಕೂ ಕೂಡ ಏನು ಅವರು ದಾವಣಗೆರೆಯಲ್ಲಿ ಸಮಾವೇಶವನ್ನು ಕೂಡ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನವನ್ನು ಕೂಡ ತೆಗೆದುಕೊಂಡಿರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರಿಗೆ ತಮ್ಮ ಪರವಾಗಿ ಸಾಕಷ್ಟು ಜನ ಇದ್ದಾರೆ. ತಮ್ಮ ಒಂದು ನಾಯಕತ್ವ ಮತ್ತು ತಮ್ಮ ಒಂದು ನೇತೃತ್ವದಲ್ಲೂ ಕೂಡ ಸಾಕಷ್ಟು ಬಿಜೆಪಿ ನಾಯಕರು ಮುಂದೆ ಹೋಗ್ಬೇಕು ಅಂತ ಹೇಳಿ ಕೂಡ ಸಾಕಷ್ಟು ಜನ ಕಾತರದಿಂದ ಕಾಯ್ತಿದ್ದಾರೆ ಅನ್ನೋ ಒಂದು ವಿಚಾರವನ್ನು, ಈ ಒಂದು ಸಂದೇಶವನ್ನು ಹೈಕಮಾಂಡ್ ನಾಯಕರಿಗೆ ರವಾನೆ ಮಾಡಬೇಕು. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗೆ ಇಳಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದಿಷ್ಟು ಕಾರ್ಯತಂತ್ರವನ್ನು ಕೂಡ ಈಗಾಗಲೇ ಯತ್ನಾಳ್ ಅವರು ಕೂಡ ಮಾಡ್ತಾ ಇರುವಂತದ್ದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರಿಗೆ ಹೋಗಿ ನಾನು ಈ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿ ನಾನೇನ್ ಸಮಾವೇಶ ಮಾಡಬೇಕು ಅನ್ಕೊಂಡಿದ್ದೀನಿ, ಒಂದು 25 ಲಕ್ಷಕ್ಕೂ ಹೆಚ್ಚು ಜನರನ್ನು ಸೇರಿಸಿ ಸಮಾವೇಶ ಮಾಡಿ ಈ ಒಂದು ಸಮಾವೇಶಕ್ಕೆ ಹೈಕಮಾಂಡ್ ನಾಯಕರನ್ನು ಕರೆಸುವ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಆ ಒಂದು ಪ್ರಯತ್ನದಲ್ಲಿ ಯಶಸ್ವಿಯಾದ್ರೆ ರಾಜ್ಯದಲ್ಲಿ ಕೇವಲ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರಿಗೆ ಮಾತ್ರ ಅಲ್ಲ ನಾಯಕತ್ವದ ಒಂದು ಲಕ್ಷಣಗಳು ಇರುವುದು, ನಮಗೂ ಇದೆ, ನಮಗೂ ಜನ ಬೆಂಬಲ ಇದೆ ಅನ್ನೋದನ್ನ ಸಾಬೀತುಪಡಿಸಿಕೊಳ್ಳುವ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನವನ್ನು ಕೂಡ ಯತ್ನಾಳ್ ಮಾಡ್ತಾ ಇರುವಂತದ್ದು. ಚಂದ್ರಕಲಾ, ಥ್ಯಾಂಕ್ ಯು ರೇಣುಕಾ, ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ.